ನಮಸ್ತೆ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇಲ್ಲಿ ಗೋಧಿ ಹಿಟ್ಟಿಂದ ಪಾಕ ಇಲ್ಲದೆ ಸುಲಭವಾಗಿ ಯಾವ ರೀತಿ ಉಂಡೆ ಮಾಡೋದು ಅಂತ ನೋಡೋಣ. ಸಲ ಏನಾದರೂ ಉಂಡೆ ಮಾಡ್ತಾ ಇದ್ದವರಿಗೆ ಪಾಕ ಮಾಡೋದು ತುಂಬ ಕಷ್ಟ, ಅಂಥವರಿಗೆ ಇದು ತುಂಬ ಸುಲಭ ಆಗುತ್ತೆ, ಟೇಸ್ಟು ಆಗುತ್ತೆ, ಹಾಗೆಯೇ ಅದೇ ಥರ ಅಷ್ಟೇ ದಿನ ಇರುತ್ತೆ. ಸರಿಯಾದ ಅಳತೆಯಲ್ಲಿ ಈ ಉಂಡೆಯನ್ನು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಹಿಂದಿನ ವಿಡಿಯೋದಲ್ಲಿ ಅರಳು ಉಂಡೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದು ತುಂಬ ಸುಲಭವಾಗಿ ಮಾಡೋದನ್ನು ಹೇಗೆ ಅಂತ ಹೇಳಿದ್ದೀನಿ. ಉಂಡೆ ಮಾಡಲಿಕ್ಕೆ ನಾನು ಮೊದಲು ಸಕ್ಕರೆಯನ್ನು ಪೌಡ್ರ್ ಮಾಡ್ತೀನಿ. ಯಾವುದೇ ಪಾತ್ರೆಯಲ್ಲಿ ಅಂದರೆ ನಾವು ಎಷ್ಟು ತಗೋತೀವೋ ಅದರದ್ದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನಾವು ಸಕ್ಕರೆಯನ್ನು ತಗೋಬೇಕು. ಈ ಸಕ್ಕರೆಯನ್ನು ನಯವಾಗಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿದ ನಂತರ ನಾನು ಒಂದು ಸಲ ಜರಡಿಯಲ್ಲಿ ಅದನ್ನು ಜರಡಿ ಹಿಡಿತೀನಿ. ಈ ಉಂಡೆ ಮಾಡಲಿಕ್ಕೆ ಸಕ್ಕರೆ ಪೌಡ್ರು ನಯವಾಗಿರಬೇಕು. ನಂತರ ನಾನಿಲ್ಲಿ ಗೋಡಂಬಿ ಪೀಸನ್ನು ಹುರ್ಕೋತೀನಿ. ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಇದಾಗಿದೆ. ಅದೇ ಪಾತ್ರೆಗೆ ಹಿಟ್ಟನ್ನು ಹಾಕಿ ಹುರಿಬೇಕು. ಸಕ್ಕರೆಯನ್ನು ತಗೊಂಡಂಥ ಬೌಲಲ್ಲಿ 2 ಬೌಲು ಗೋಧಿ ಹಿಟ್ಟನ್ನು ಹಾಕ್ತೀನಿ. ನಂತರ ತುಪ್ಪವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಈ ಹಿಟ್ಟಿಗೆ ತುಪ್ಪವನ್ನು ಹಾಕಿ ನಾವು ಮಿಕ್ಸ್ ಮಾಡಿದಾಗ ಈ ಹದಕ್ಕೆ ಇರಬೇಕು, ಆಗ ಉಂಡೆ ತುಂಬ ಚೆನ್ನಾಗಾಗತ್ತೆ. ತುಪ್ಪವನ್ನು ನಾವು ನೋಡ್ಕೊಂಡು ಹಾಕಬೇಕು, ಒಂದೇ ಸಲ ಜಾಸ್ತಿನೂ ಹಾಕಬಾರ್ದು. ತುಂಬ ತುಪ್ಪ ಕಡಿಮೆ ಆದರೂ ಅಷ್ಟು ಟೇಸ್ಟ್ ಬರಲ್ಲ. ಹೀಗೆ ಸಣ್ಣ ಉರಿಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಹುರಿತಾ ಇರಬೇಕು. ಈಗ ಹುರಿತಾ ಇದೆ ಅಂದರೆ ಒಂದು ರೀತಿ ಅದು ಹುರಿದಂಥ ಪರಿಮಳ ಬರುತ್ತೆ, ಆಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಇದಕ್ಕೆ ನಾವು ದಪ್ಪ ಪಾತ್ರೆನೇ ತಗೋಬೇಕು, ಆಗಲೇ ಚೆನ್ನಾಗಾಗತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದಾಗ್ತಾ ಇದೆ, ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿದ ನಂತರ ಸಕ್ಕರೆ ಪೌಡ್ರನ್ನು ಹಾಕಬೇಕು. ಸಕ್ಕರೆ ಪೌಡ್ರನ್ನು ಅಷ್ಟು ಹಾಕಬಾರ್ದು, ಸ್ವಲ್ಪ ನಾವು ಇಟ್ಕೋಬೇಕು. ನಮಗೆ ಅದನ್ನು ಮಿಕ್ಸ್ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಅದು ಸಕ್ಕರೆ ಬೇಕು ಅಥವಾ ಬೇಡ ಅಂತ. ಇಲ್ಲಿ ಸರಿಯಾದ ಅಳತೆ ಅಂದರೆ 2 ಕಪ್ಪು ಹಿಟ್ಟಿಗೆ 1/4 ಕಪ್ಪಷ್ಟು ಸಕ್ಕರೆ ಸರಿಯಾಗತ್ತೆ. ಅದಕ್ಕೊಂಚೂರು ಕಡಿಮೆ ಸಾಕಾಗತ್ತೆ. ತುಂಬ ಸಕ್ಕರೆ ಆದರೂ ಅಷ್ಟು ಚೆನ್ನಾಗಾಗಲ್ಲ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಪೌಡ್ರನ್ನ ಹಾಕಿದ್ದೀನಿ. ಹುರಿದಿಟ್ಟಂಥ ಗೋಡಂಬಿಯನ್ನು ಹಾಕ್ತೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಪೂರ್ತಿಯಾಗಿ ತಣ್ಣಗಾದ ನಂತರ ಅಂದರೆ ಏನಿನ್ನು ಸ್ವಲ್ಪ ಬೆಚ್ಚಗಿದ್ದಾಗ ನಾವು ಉಂಡೆಯನ್ನು ಮಾಡಬೇಕು. ಉಂಡೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬಂದಿದೆ ಅಂದರೆ ಹದ ಕರೆಕ್ಟ್ ಇದೆ ಅಂತ ಅರ್ಥ. ಮಾಡೋಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ತುಪ್ಪ ಜಾಸ್ತಿ ಆದರೂ ಉಂಡೆ ಶೇಪು ಸರಿ ಬರಲ್ಲ, ಅದಕ್ಕಾಗಿ ಕರೆಕ್ಟಾಗಿ ತುಪ್ಪ ಹಾಕ್ಕೋಬೇಕು. ಒಂದು ಸಲ ಈ ರೀತಿ ಉಂಡೆಯನ್ನು ನಾವು ಕರೆಕ್ಟಾಗಿ ಮಾಡೋದು ಕಲ್ತ್ಬಿಟ್ರೆ ನಾವು ಪದೇ ಪದೇ ಯಾವಾಗಲೂ ಉಂಡೆ ಮಾಡಬೇಕು ಅಂದಾಗಲ್ಲ ನಾವು ಇದೇ ಥರ ಉಂಡೆ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಇದು ಬಿಸಿ ಇದ್ದಾಗ ಉಂಡೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನಾವು ಈ ರೀತಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಡಬೇಕು. ಪೂರ್ತಿ ತಣ್ಣಗಾದ ನಂತರ ನಾವು ಒಂದು ಸಲ ಕೈಯಿಂದ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಉಂಡೆಗಳನ್ನು ಮಾಡಬೇಕು. ಅಳತೆ ಕರೆಕ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ಬೇಸನ್ ಉಂಡೆನೂ ಇದೇ ಥರ ಮಾಡಬಹುದು, ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಗೋಡಂಬಿ ಹಾಕಬೇಕು ಅಂತೇನಿಲ್ಲ, ಹಾಕಿದರೆ ಚೆನ್ನಾಗಾಗತ್ತೆ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ. ನೀವು ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಈ ಉಂಡೆಯನ್ನು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಮ್ಮೆ ತುಪ್ಪ ಹೆಚ್ಚಾದರೆ ಅದು ಉಂಡೆ ಶೇಪ್ ಸರಿ ಬರಲ್ಲ, ಆಗ ನಾವು ಏನಾದ್ರು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದಾಗ ಉಂಡೆ ಚೆನ್ನಾಗಿ ಗಟ್ಟಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.